ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನಮಂದಿರ ಗುರು ಪರಂಪರೆಯ ಗುರುಗಳಾದ ಓಂ ಶ್ರೀ ಆದಿಶೇಷ ಶಕ್ತಿ ನಾಗರಾಜ್ ಗುರೂಜಿ ದಿವ್ಯ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನಮಂದಿರದ ಗುರು ಪರಂಪರೆಯ ಎಲ್ಲ ಶಿಷ್ಯಂದಿರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಸಾಂಖ್ಯಯೋಗ ಒಂದನೆಯದು, ಎರಡನೆಯದು ತಾರಕ ಯೋಗ, ಮೂರನೆಯದು ಅಮನಸ್ಕ ಯೋಗ ಏನೆಂಬುದನ್ನು ನಾನು ಈಗಾಗಲೇ ತಿಳಿಸಿಕೊಟ್ಟಿದ್ದೇನೆ. ಅದರಲ್ಲಿ ಬೇರೆ ಬೇರೆ ಭಾಗ ಮಾಡೋಣ. ಅಂದರೆ ಈಗ ಸಾಂಖ್ಯಯೋಗ ಎಂದರೇನು? ಮೊದಲನೆಯದು, ಈ ಸಾಂಖ್ಯಯೋಗ ಎಂದರೆ ಶೂನ್ಯ ಯೋಗ. ಶೂನ್ಯ ಅಂದರೆ ಸೊನ್ನೆ. ಈ ಯೋಗದಲ್ಲಿ ಏನೂ ಇಲ್ಲ. ಅಂದರೆ ನಿರಾಕಾರದಲ್ಲಿ ಬೀಜನೂ ಇಲ್ಲ, ಕಾಯಿಯೂ ಇಲ್ಲ, ವೃಕ್ಷನೂ ಇಲ್ಲ. ಇದು ಶೂನ್ಯ ಯೋಗ. ಯಾವುದು? ಸಾಂಖ್ಯಯೋಗ. ಈ ಶೂನ್ಯ ಯೋಗದಲ್ಲಿ ಹುಟ್ಟಿದ್ದು ಯಾವುದು? ಓಂಕಾರ. ಓಂಕಾರ ಈ ಶೂನ್ಯ ಯೋಗದಲ್ಲಿ ಹುಟ್ಟಿತ್ತು. ಈ ಓಂಕಾರದಲ್ಲಿ, ಈ ಓಂಕಾರ ಶಬ್ದದಲ್ಲಿ, ಶೂನ್ಯ ಯೋಗದ ಓಂಕಾರ ಶಬ್ದದಲ್ಲಿ 3 ಗುಣಗಳು ಹುಟ್ಟಿದವು. ಅವು ಯಾವುವೆಂದರೆ 3 ಗುಣ. ಒಂದನೆಯದು ಸತ್ವಗುಣ, ಎರಡನೆಯದು ರಜೋಗುಣ, ಮೂರನೆಯದು ತಾಮಸ ಗುಣ ಅನ್ನೋ ಒಂದು ಸತ್ವಗುಣ, ರಜಗುಣ, ತಾಮಸ ಗುಣ ಎಂಬ 3 ಗುಣಗಳು ಈ ಓಂಕಾರದಲ್ಲಿ, ಶೂನ್ಯ ಸ್ಥಿತಿಯಲ್ಲಿರುವ ಸಾಂಖ್ಯಯೋಗದ ಶೂನ್ಯ ಸ್ಥಿತಿಯಲ್ಲಿರುವ ಯೋಗದಲ್ಲಿ, ಓಂಕಾರದಲ್ಲಿ ಈ ಒಂದು ಸತ್ವಗುಣಗಳು 3 ಗುಣಗಳು, ಸತ್ವಗುಣ, ರಾಜಸ, ತಾಮಸ ಗುಣಗಳು ಹುಟ್ಟಿದವು. ಈ ಸತ್ವಗುಣಕ್ಕೆ, ಸತ್ವಗುಣ ಅಂದರೆ ತ್ರಿಮೂರ್ತಿಗಳಲ್ಲಿ ಯಾರಿಗೆ ಬಂತು? ಮೊದಲನೇ ಸತ್ವಗುಣ. ಸತ್ವಗುಣ ಅಂದರೆ ಬ್ರಹ್ಮನಲ್ಲಿ ರಜೋಗುಣ ಬಂತು. ಸತ್ವಗುಣದಲ್ಲಿ ರಜೋಗುಣ ಬಂತು ಬ್ರಹ್ಮನಿಗೆ. ರಜೋಗುಣದಲ್ಲಿ ಎರಡನೆಯದು, ರಜೋಗುಣದಲ್ಲಿ ಸತ್ವಗುಣ ಇತ್ತು. ಇದು ವಿಷ್ಣುವಿಗೆ ಬಂತು. ಅಂದರೆ ರಜೋಗುಣದಲ್ಲಿ ಸತ್ವಗುಣ ವಿಷ್ಣುವಿಗೆ ಬಂತು. ಮೂರನೆಯದು ತಮೋಗುಣ. ತಮೋಗುಣ ಯಾರಿಗೆ ಬಂತು? ಶಿವನಿಗೆ ಬಂತು. ಆ ಆದಿಶಕ್ತಿ ಪರಾಶಕ್ತಿಯು ಮಕ್ಕಳನ್ನು ನೋಡುವುದಕ್ಕೋಸ್ಕರ ಓಡೋಡಿ ಬಂದು ಆ ಮಕ್ಕಳನ್ನು ಎತ್ತಿಕೊಂಡು ತನ್ನ ತೊಡೆಯ ಮೇಲಿರಿಸಿಕೊಂಡು ಬಹಳ ಮೈದಡವಿ, ಮೈಯೆಲ್ಲ ಸವರಿ ನೋಡಿ ಬಹಳ ಆನಂದಪಟ್ಟು, ಬಹಳ ಇಷ್ಟು ದಿನ ನಾನು ನಿಮ್ಮನ್ನು ಬಿಟ್ಟಿದ್ದೇನಲ್ಲ ಎಂದುಕೊಂಡು ಬಹಳ ದುಃಖಿತಳಾದಳು. ಆಗ ಆ ಓಂಕಾರ ಆದಿಶಕ್ತಿಯು, ನೀವು ಯಾವ ವರವನ್ನಾದರೂ ಕೇಳಿ ಅಂತ ತ್ರಿಮೂರ್ತಿಗಳಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅಂದರೆ ಮಕ್ಕಳಿಗೆ ವಚನವನ್ನು ಕೊಟ್ಟಳು. ಆಗ ಬ್ರಹ್ಮ ವಿಷ್ಣು ಮಹೇಶ್ವರರು, ನಮಗೆ ಯಾವ ವರವೂ ಬೇಡ, ನೀನು ಬಂದಿದ್ದೆ, ನೀನು ಒಲಿದಿದ್ದೆ ನಮಗೆ ಸಾಕು, ಅದೇ ನಮಗೆ ಸುಗಮ ವರವು, ನಮಗೆ ಯಾವ ವರವೂ ಬೇಡ ಅಂತ ಅವರು ಆ ಜಗನ್ಮಾತೆ, ತನ್ನ ತಾಯಿಯಲ್ಲಿ ಜಗನ್ಮಾತೆಯಾದ ಆ ಆದಿಶಕ್ತಿಯಲ್ಲಿ ತ್ರಿಮೂರ್ತಿಗಳು ಹೇಳಿಕೊಂಡರು. ಆಗ ಆ ಶಕ್ತಿ ದೇವಿಯು ಒಪ್ಪಲಿಲ್ಲ. ಆಗ ಆದರೆ ಆದಿಶಕ್ತಿ ಪರಾಶಕ್ತಿಯಲ್ಲಿ ಈ 3 ಗುಣಗಳು ಅಡಗಿದ್ದವು. ಆಗ ಆ ಆದಿಶಕ್ತಿ ಪರಾಶಕ್ತಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ
ಈ ಮೂರೂ ಜನಗಳು ಅಂದರೆ ಮಕ್ಕಳು, ಆದಿಶಕ್ತಿ ಪರಾಶಕ್ತಿ ಮಕ್ಕಳಾದ ತ್ರಿಮೂರ್ತಿಗಳು ಜನಿಸಿದರು. ಆಗ ಬ್ರಹ್ಮನಿಗೆ ರಜೋಗುಣ ಬಂತು, ವಿಷ್ಣುವಿಗೆ ಸಾತ್ವಿಕ ಗುಣ ಬಂತು, ಶಿವನಿಗೆ ತಮೋಗುಣ ಬಂತು. ಆಗ ಆದಿಶಕ್ತಿಯು ಇವರನ್ನು ಸೃಷ್ಟಿ ಮಾಡಿದಳು. ಆದರೆ ಈ ಮೂರೂ ಜನಗಳನ್ನು ಸೃಷ್ಟಿ ಮಾಡಿ ಅದೃಶ್ಯವಾದಳು, ಅಂದರೆ ಮಾಯವಾದಳು. ಇವರ ಈ ಮೂರೂ ಜನಗಳ ಕಣ್ಣಿಗೆ ಕಾಣದ ಹಾಗೆ, ಮಕ್ಕಳಿಗೆ ಕಾಣದ ಹಾಗೆ ಮಾಯವಾದಳು. ಆಗ ಈ ಬ್ರಹ್ಮಾಂಡದಲ್ಲಿ ಪಂಚಭೂತಗಳು ಯಾವೂ ಸಹ ಇರಲಿಲ್ಲ. ಅಂದರೆ ಬ್ರಹ್ಮಾಂಡ ಆಗಲಿ ಯಾವುದೇ ಆಗಲಿ ಏನು ಈ ಯಾವುದೇ ಒಂದು ಬ್ರಹ್ಮಾಂಡ ಪಿಂಡಾಂಡ ಯಾವುದೇ ಇದರಲ್ಲಿ ಈ ಪಂಚಭೂತಗಳು 5 ತತ್ವಗಳು ಯಾವೂ ಇರಲಿಲ್ಲ. ತ್ರಿಮೂರ್ತಿಗಳು ಅಂದರೆ ಈ ಅಜಾಂಡದಲ್ಲಿ ಹುಟ್ಟಿದರು. ಅಂದರೆ ಆ ಆದಿಶಕ್ತಿ ಪರಾಶಕ್ತಿಯ ಮಕ್ಕಳಾಗಿ ತ್ರಿಮೂರ್ತಿಗಳು ಈ ಅಜಾಂಡದಲ್ಲಿ ಹುಟ್ಟಿದರು. ಆಗ ಇವರು ಏನೂ ಗೊತ್ತಿಲ್ಲದೆ, ನಾವ್ಯಾರು ಏನು ಅನ್ನೋದು ಗೊತ್ತಿಲ್ಲದೆ ಸುಮ್ಮನೆ ದೇಶಿಗರಾಗಿ ತಿರುಗುತ್ತಿದ್ದರು, ಅಲೆದಾಡುತ್ತಿದ್ದರು. ಅಂದರೆ ಈ ಅಜಾಂಡದಲ್ಲಿ ಅಲೆದಾಡುತ್ತಿದ್ದರು. ಆಗ ಬಹು ವರ್ಷಗಳವರೆಗೆ ತಿರುಗಾಡುತ್ತಾ ಅವರಿಗೊಂದು ಅಶರೀರವಾಣಿ ಎಂಬ ಒಂದು ಮಾಯಾವಾಣಿ, ಅಶರೀರವಾಣಿ ನುಡಿಯಿತು. ಆ ಅಶರೀರವಾಣಿಯ ಮಾತುಗಳನ್ನು ಈ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರೂ ಜನಗಳು ಕಿವಿಕೊಟ್ಟು ಆಲಿಸಿದರು, ಅಂದರೆ ಕೇಳಿದರು. ಎಲೈ ಮಕ್ಕಳಿರ, ನೀವು ನಿಮ್ಮ ತಾಯಿಯನ್ನು ನೋಡಬೇಕಾದರೆ ತಪದಿಂದ ಒಲಿಸಿಕೊಂಡು ನಿಮ್ಮ ತಾಯಿಯನ್ನು ನೀವು ನೋಡಬಹುದು, ಇಲ್ಲವಾದರೆ ಸಾಧ್ಯವಿಲ್ಲ. ಅಂದರೆ ಇವರ ತಾಯಿ ಆದಿಶಕ್ತಿ ಪರಾಶಕ್ತಿ ಜಗನ್ಮಾತೆಯನ್ನು, ಓಂಕಾರ ಶಕ್ತಿಯನ್ನು ನೀವು ನೋಡಬೇಕು ಅಂದರೆ ತಪದಿಂದ ಒಲಿಸಿಕೊಳ್ಳಬೇಕು ಅಂತ ಅಶರೀರವಾಣಿ ನುಡಿತು. ಆಗ ಈ 3 ಜನ ಸಣ್ಣ ಮಕ್ಕಳಿಗೆ ತಪಸ್ಸು ಮಾಡುವುದು ಹೇಗೆ ಎನ್ನುವುದು ಗೊತ್ತಿರಲಿಲ್ಲ. ಆಗ ಈ 3 ಜನಗಳು ಗೊಂದಲಕ್ಕೆ ಬಿದ್ದರು, ಬ್ರಹ್ಮ ವಿಷ್ಣು ಮಹೇಶ್ವರ. ಆಗ ಇವರಿಗೆ ಗೊತ್ತಿಲ್ಲದೆ ಮತ್ತೆ ಅಶರೀರವಾಣಿಯನ್ನು ಮತ್ತೆ ಕೇಳಿದರು, ನಾವು ಹೇಗೆ ತಪಸ್ಸನ್ನು ಮಾಡಬೇಕು ಅಂತ. ಆಗ ಆ ಅಶರೀರವಾಣಿ ಇವರಿಗೆ ತಪ ಮಾಡುವ ವಿಧಾನವನ್ನು ಹೇಳಿಕೊಟ್ಟಿತು. ನೀವು ಹೇಗೆ ತಪ ಮಾಡಬೇಕು, ನಿಮ್ಮೂವರು ಯಾವ ಥರ ಕೂತ್ಕೊಳ್ಬೇಕು, ಯಾವ ಥರ ನೀವು ಅಘೋರವಾದ ತಪಸ್ಸನ್ನು ಮಾಡಬೇಕು ಅಂತಂದು ಈ 3 ಜನ ತ್ರಿಮೂರ್ತಿಗಳಿಗೆ, ಎಲೈ ಮಕ್ಕಳಿರ, ನೀವು ಪದ್ಮಾಸನವನ್ನು ಹಾಕಿಕೊಂಡು ಕುಳಿತುಕೊಳ್ಳಿ ಒಂದೇ ಜಾಗದಲ್ಲಿ. ಆಗ ಪದ್ಮಾಸನದಿಂದ ನೀವು ನಿಮ್ಮ ತಾಯಿಯಾದ ಜಗನ್ಮಾತೆ ಓಂಕಾರ ಶಕ್ತಿ ಆದಿಶಕ್ತಿ ಪರಾಶಕ್ತಿಯನ್ನು ಧ್ಯಾನಿಸಿರಿ. ಆ ಧ್ಯಾನಿಸುತ್ತಾ ನೀವು ಪೂರಕ ರೇಚಕ ಕುಂಭಕ ಎಂಬ ಪ್ರಾಣಾಯಾಮವನ್ನು ಮಾಡಿರಿ. ನೀವು ಪೂರಕ ರೇಚಕ ಕುಂಭಕ ಆ ದೇವಿಯನ್ನು ನೀವು ತಪೋ ಮಾಡುತ್ತಾ ಈ ಪ್ರಾಣಾಯಾಮವನ್ನು ಮಾಡಿರಿ. ಆಗ ನಿಮಗೆ ಜಗನ್ಮಾತೆಯಾದ ಆದಿಶಕ್ತಿ ಪರಾಶಕ್ತಿ ನಿಮಗೆ ದರ್ಶನ ಕೊಡುವಳು ಅಂತ ಅಶರೀರವಾಣಿ ನುಡಿಯಿತು. ಆಗ ತ್ರಿಮೂರ್ತಿಗಳು ಅಲ್ಲೇ ಕೇಳಿದ ತಕ್ಷಣ ಅಲ್ಲಿಯೇ ಕುಳಿತುಕೊಂಡು ಪದ್ಮಾಸನವನ್ನು ಹಾಕಿ ಮೂವರು ಆ ಜಗನ್ಮಾತೆಯಾದ ಆದಿಶಕ್ತಿಯನ್ನು, ಅವರ ತಾಯಿಯಾದ ಜಗನ್ಮಾತೆಯನ್ನು ಸ್ಮರಿಸುತ್ತಾ
ಪೂರಕ, ರೇಚಕ, ಕುಂಭಕ ಎಂಬ ಪ್ರಾಣಾಯಾಮಾದಿಗಳನ್ನು ಮಾಡುತ್ತಾ ಭಕ್ತಿ ಮಾರ್ಗದಿಂದ ಆ ಆದಿಶಕ್ತಿಯನ್ನು ಧ್ಯಾನಿಸತೊಡಗಿದರು. ಆಗ ಆ ಆದಿಶಕ್ತಿ ಜಗನ್ಮಾತೆ ಆ ತ್ರಿಮೂರ್ತಿಗಳಿಗೆ ಪ್ರತ್ಯಕ್ಷಳಾಗಿ ಆ ಮಕ್ಕಳನ್ನು ನೋಡುವುದಕ್ಕೋಸ್ಕರ ಓಡೋಡಿ ಬಂದಳು. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀ ಸರ್ವಮಂಗಳಾಯೈ ನಮಃ. ಓಂ ಮಂಗಳಮೂರ್ತಿಯೈ ನಮಃ. ಓಂ ಮಂಗಳ ನಿರಂಜನಂ ಸಮರ್ಪಯಾಮಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಆಗ ಆದಿಶಕ್ತಿ ಪರಾಶಕ್ತಿಯು ಬ್ರಹ್ಮನಿಗೆ ಸೃಷ್ಟಿಯನ್ನು ಮಾಡು ಅಂತ ವರವನ್ನು ಕೊಡುತ್ತಾಳೆ. ಆಗ ಬ್ರಹ್ಮನು ಸೃಷ್ಟಿ ಎಂದರೆ ಇರುವನ್ನೊಂದು ಕೋಟಿ ರಾಶಿಯನ್ನು ಸೃಷ್ಟಿ ಮಾಡುವ ಕರ್ತವ್ಯ ಬ್ರಹ್ಮನದು ಅಂತ ಬ್ರಹ್ಮನಿಗೆ ವರವನ್ನು ಆ ಜಗನ್ಮಾತೆ ವರವನ್ನು ಕೊಡುತ್ತಾಳೆ. ವಿಷ್ಣುವಿಗೆ ಸ್ಥಿತಿಯನ್ನು ಮಾಡು. ಸ್ಥಿತಿ ಅಂದರೆ ಆ ಇರುವನ್ನೊಂದು ಕೋಟಿ ಜೀವರಾಶಿಗಳಿಗೆ ಊಟ, ನೀರು, ಆಹಾರ ಎಲ್ಲವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ವಿಷ್ಣುವಿನದು ಅಂತ ವಿಷ್ಣುವಿಗೆ ವಹಿಸ್ತಾಳೆ. ರುದ್ರನಿಗೆ ಅಂದರೆ ಶಿವನಿಗೆ ಲಯವನ್ನು ಮಾಡು. ಹುಟ್ಟಿದ ಯಾವುದೇ ಜೀವಿ ಸಾಯಲೇಬೇಕು, ಮರಣ ಹೊಂದಲೇಬೇಕು, ನೀನು ಮರಣಕ್ಕೆ ಅಧಿಪತಿಯಾಗು ಅಂದರೆ ಲಯಕರ್ತನಾಗು ಅಂತ ತ್ರಿಮೂರ್ತಿಗಳಿಗೆ ಆ ಆದಿಶಕ್ತಿ ಪರಾಶಕ್ತಿಯು ವರವನ್ನು ಕೊಡುತ್ತಾಳೆ. ಸೃಷ್ಟಿಗೆ ಬ್ರಹ್ಮ, ಸ್ಥಿತಿಗೆ ವಿಷ್ಣು, ಲಯಕ್ಕೆ ರುದ್ರ ಅಂದರೆ ಈಶ್ವರ. ಈ ವರಗಳನ್ನು ಕೊಟ್ಟು ದೇವಿಯು ಅದೃಶ್ಯವಾಗುತ್ತಾಳೆ. ಮುಂದಿನ ಭಾಗವನ್ನು ಈ ಸಾಂಖ್ಯಯೋಗ ಭಾಗ ಇನ್ನೂ ಉಳಿದಿದೆ. ಇದನ್ನು ನಾನು ಮುಂದಿನ ಭಾಗದಲ್ಲಿ ವಿವರಿಸುತ್ತೇನೆ.